ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅದ್ವೈತ ಮಕರಂದ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸುಜಿ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಮೇಡಮ್, ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ನರಸಿಂಹ ಪ್ರಭುಗಳಿಗೆ ನಮಸ್ಕರಿಸುತ್ತಾ ಇಂದಿನ ಸತ್ಸಂಗವನ್ನು ಪ್ರಾರಂಭಿಸೋಣ. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः. अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः. नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. हरि ओम्. ಧನ್ಯವಾದಗಳು ಸುಜಿ ಅವರೇ. ಇವತ್ತು ನಾವು ಅದ್ವೈತ ಮಕರಂದದ 6ನೇ ವಿಡಿಯೋಗೆ ಬರ್ತಾ ಇದ್ದೀವಿ. 7ನೇ ಶ್ಲೋಕ ಅದು. ಈಗ ಪ್ರಶ್ನೋತ್ತರ ಪ್ರಾರಂಭ ಮಾಡೋಣ. ಅದ್ವೈತ ಆತ್ಮ ನಾನು ಎನ್ನುವುದಕ್ಕೆ ಲಕ್ಷ್ಮೀಧರ ಕವಿ ಮಂಡಿಸುವ 4 ತರ್ಕಗಳು ಯಾವುವು? ಆ ತರ್ಕಗಳ ಯಾವುದು ಅಂತ ಹೇಳಿದ್ರೆ ಸಾಕು, ಅದು ಮತ್ತೆ ಅದರ ವಿವರಣೆ ಬೇಡ. ಸುಜಿ ಅವರು. ನಾಲ್ಕು ತರ್ಕ. ಅದು ದ್ವೈತ, ಅದು ಚೈತನ್ಯ ನನ್ನ ಅರಿವಿನಲ್ಲಿ ಬರಬೇಕು, ಆವಾಗ ಅದೊಂದು ತರ್ಕ ಬರುತ್ತೆ. ಅದಕ್ಕೆ ಹೆಸರು ಮರ್ತೋಯ್ತು. ಇಲ್ಲ, ದ್ವೈತ ಅನ್ನೋದು ಇಲ್ಲವೇ ಇಲ್ಲ. ನಮಗೆ ಅನುಭವಿಸುವುದಕ್ಕೆ ಆಗದೇ ಇದ್ದರೆ ದ್ವೈತ ಇಲ್ಲ ಅನ್ನೋದು ಮೊದಲನೇ ತರ್ಕ. ದ್ವೈತ ಕರೆಕ್ಟ್, ನಮ್ಗೆ ಅನುಭವಿಸದಕ್ಕೆ ಆಗದೆ ಇರೋದು ಕರೆಕ್ಟ್. ಮತ್ತೆ ಅನುಭವಕ್ಕೆ ಚೈತನ್ಯನೂ ಬೇಕು, ಮತ್ತೆ ಜಡನೂ ಇರ್ಬೇಕು. ಅದೆರಡು ಇದ್ದಾಗ್ಲೇ ಅದಾಗೋದು. ಮತ್ತೆ ಬ್ರಹ್ಮ ನಾನೇ ಅಲ್ಲ, ಇವಾಗ ಎರಡನೇದು ಹೇಳಿದ್ವಿ, ಏನು ಅನುಭವ ಆಗೋದಕ್ಕೆ ಚೈತನ್ಯ ಮತ್ತು ಜಡ ಎರಡೂ ಇರ್ಲೇಬೇಕು. ಆಮೇಲೆ ಜಡ ಮತ್ತು ಚೈತನ್ಯ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಬರೀ ತಪ್ಪು ತಿಳುವಳಿಕೆಯಿಂದ ಅದೆರಡು ಒಟ್ಟಿಗೆ ಇರಕ್ ಸಾಧ್ಯವೇ ಹೊರತು ಜಡ ಮತ್ತು ಚೈತನ್ಯ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು 3ನೇ ತರ್ಕ. ಅಧ್ಯಾಸ ಅಪವಾದ ಅದ್ರಲ್ಲಿ ಮೇಲೆ ಇದ್ರಕ್ ಮಾತ್ರ ಸಾಧ್ಯ ಅದು ಆವಾಗ. ಹೌದು. 4ನೇದು ಅಧ್ಯಾಸ ಇಲ್ಲದೆ ಇದ್ರೆ ಅದ್ವೈತ ಮಾತ್ರ ಇದೆ ಅಂತ. 3ನೇದಕ್ಕೆ ಸಂಬಂಧಪಟ್ಟಂಗೆ 4ನೇದು. ಒಂದು, ದ್ವೈತ ಅನ್ನೋದು ಇಲ್ವೇ ಇಲ್ಲ, ನಮಗೆ ಅನುಭವಿಸಕ್ಕಾಗದೆ ಹೋದ್ರೆ ದ್ವೈತ ಇಲ್ಲ ಅನ್ನೋದು ಒಂದು. 2, ಅನುಭವ ಆಗೋದಕ್ಕೆ ಚೈತನ್ಯ ಹಾಗೂ ಜಡ ಎರಡೂ ಇರ್ಬೇಕು. ಚೈತನ್ಯ ಒಂದೇ ಇದ್ರೂ ಅನುಭವ ಸಾಧ್ಯ ಇಲ್ಲ, ಯಾಕೆಂದ್ರೆ ಚೈತನ್ಯಕ್ಕೆ ತನ್ನಂತಾನು ತಿಳ್ಕೊಳಕ್ಕಾಗಲ್ಲ. ಹಾಗೆ ಜಡಕ್ಕೆ ಅದಕ್ಕೂ ತನ್ನಂತಾನು ತಿಳ್ಕೊಳಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ಎರಡೂ ಬೇಕು. ಅನುಭವ ಉಂಟಾಗೋದಕ್ಕೆ ಚೈತನ್ಯ ಹಾಗೂ ಜಡ ಎರಡೂ ಇರ್ಬೇಕು. 3ನೇ ತರ್ಕ ಏನು? ಚೈತನ್ಯ ಹಾಗೂ ಜಡ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ, ಬರೀ ತಪ್ಪು ತಿಳುವಳಿಕೆಯಿಂದ ಅಧ್ಯಾಸದಿಂದ ಮಾತ್ರ ಅವು ಒಟ್ಟಿಗೆ ಇರೋದಕ್ಕೆ ಸಾಧ್ಯ. 4ನೇದು, ತಪ್ಪು ತಿಳುವಳಿಕೆ ಇಲ್ಲ ಅಂತಂದ್ರೆ ಅಲ್ಲಿ ಅದ್ವೈತ ಮಾತ್ರ ಇದೆ ಅಂತ ಆಯ್ತು. ಇವಾಗ ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ.
ಪೂರ್ವ ಪಕ್ಷೀಯ ವಾದವೇನು, ಇದಕ್ಕೆ ಸಿದ್ಧಾಂತಿಯ ಉತ್ತರವೇನು? ಪೂರ್ವ ಪಕ್ಷಿ ಹೇಳ್ತಾನೆ, ಹ್ಮ್ ನೀವು ಬ್ರಹ್ಮ ಅಂತ ಹೇಳ್ತೀರಾ, ಅದಕ್ಕೆ ನಾಮ ಇಲ್ಲ ಮತ್ತೆ ರೂಪ ಇಲ್ಲ ಅಂತ ಬೇರೆ ಹೇಳ್ತೀರಾ. ನಾಮ ಇಲ್ಲ ರೂಪ ಇಲ್ಲ ಅನ್ನುವಂತಹದ್ದು ಯಾವ್ದಾದ್ರು ವಸ್ತು ಇರುತ್ತಾ? ಹಾಗೆ ಇಲ್ಲ ಅನ್ನೋದಾದ್ರೆ ಬ್ರಹ್ಮ ಇಲ್ಲ ಅಂತ ಬಿಟ್ಟು ಅವನ ವಾದ. ಅದಕ್ಕೆ ಸಿದ್ಧಾಂತಿ ಹೇಳ್ತಾರೆ, ಹೌದಪ್ಪ ನೀ ಹೇಳೋದು ನಿಜವಾಗ್ಲೂ ಅಕ್ಷರಶಃ ಸತ್ಯನೇ ಹೌದು. ನಾಮ ರೂಪ ಅನ್ನೋದು ಬ್ರಹ್ಮನಿಗಿಲ್ಲ. ನಾಮ ರೂಪ ಮತ್ತೆ ರೂಪ ರಸಗಂಧಗಳು ಮತ್ತೆ ಸ್ಪರ್ಶ ಇವು ಎಲ್ಲವೂ ಇರುವಂತಹದ್ದು ಒಂದು ವಸ್ತು. ಆ ರೀತಿಯಾಗಿ ವಸ್ತುವಾಗಿ ಖಂಡಿತವಾಗಿಯೂ ಬ್ರಹ್ಮ ಇಲ್ಲ. ಅದಕ್ಕೆ ಅಂತ ವಸ್ತು ಅನ್ನೋದು ಬ್ರಹ್ಮ, ಈ ವಸ್ತು ಅಲ್ಲ ಬ್ರಹ್ಮ. ಆ ರೀತಿಯ ವಸ್ತು ಅಲ್ಲವೇ ಎಲ್ಲ ನೀ ಹೇಳಿದ್ದು 100% ನಿಜ ಅಂತ ಬಿಟ್ಟು ಹೇಳ್ತಾನೆ. ಆದ್ರೆ ಪೂರ್ವ ಪಕ್ಷಿ ಬಿಟ್ಬಿಡ್ತಾನ, ಬಿಡಲ್ಲ. ಆದ್ರೆ ನೀವು ಹೇಳ್ತಾ ಇದ್ದೀರಾ ಉಪನಿಷತ್ತುಗಳ ಪ್ರಕಾರ ನೀವು ಹೇಳ್ತೀರಾ ಬ್ರಹ್ಮ ಅನ್ನೋದು ಇದೆ ಅಂತ ಅಂದ್ಬಿಟ್ಟು, ಬ್ರಹ್ಮನಿಂದ ಇದು ಆಕಾಶ ಬಂತು, ಆಕಾಶದಿಂದ ವಾಯು ಬಂತು, ವಾಯುವಿನಿಂದ ಅಗ್ನಿ ಬಂತು, ಅಗ್ನಿಯಿಂದ ಜಲ ಮತ್ತೆ ಪೃಥ್ವಿ, ಹಿಂಗೆ ಒಂದು ಆದ್ಮೇಲೆ ಒಂದು ಬಂತು ಅಂತ ಹೇಳ್ತೀರಾ. ಹಾಗಾದ್ರೆ ಅದೆಲ್ಲ ಈ 5 ತತ್ವಗಳಿಗೂ ನಾಮರೂಪ ಇದೆ ಅಂತಂದ್ರೆ ಬ್ರಹ್ಮಲೋಕಗೂ ಖಂಡಿತವಾಗಿಯೂ ನಾಮರೂಪ ಇದ್ದೇ ಇರ್ಬೇಕು ಅನ್ನೋದು ಪೂರ್ವ ಪಕ್ಷಿ ವಾದ. ಅಲ್ಲಿಗೆ ನಿಲ್ಸಿ ಸದ್ಯಕ್ಕೆ. ಚೆನ್ನಾಗಿ ಹೇಳ್ತಿ. ಅಂದ್ರೆ ಇದೆಲ್ಲ ಇದ್ರೆ ಅದು ಅವನು ಆತ್ಮ ಕಾರಣ ಅಂತಾಯ್ತು, ಇದು ಕಾರ್ಯ ಅಂತಾಯ್ತು, ಕಾರ್ಯಕಾರಣ ಸಂಬಂಧ ಇದೆ ಅಂತಾಯ್ತು. ಆ ಸಂಬಂಧ ಇದೆ ಅಂದ್ಮೇಲೆ ಆತ್ಮನಿಗೂ ನಾಮರೂಪ ಇದೆ ಅಂತಾಯ್ತು ಅಂತ ಆಯ್ತು. ಇವಾಗ ಸುಜಿಯ ಅವರು ಈಗ ಕಾರ್ಯಕಾರಣ ಸಂಬಂಧವನ್ನ ಒಪ್ಕೊಂಡ್ಬಿಟ್ರೆ, ಇವಾಗ ಪೂರ್ವ ಪಕ್ಷಿ ಹೇಳ್ದ ಕಾರ್ಯಕಾರಣ ಸಂಬಂಧ ಇದೆ. ಯಾಕೆಂದ್ರೆ ಇವಾಗ ನೀವೇ ಹೇಳಿದ್ರಿ, ಉಪನಿಷತ್ತಿನಲ್ಲಿ ಹೇಳುತ್ತೆ ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಬರ್ತಾ ಇದೆ ಅಂತ ಆಯ್ತು. ಹಾಗಿದ್ಮೇಲೆ ಆತ್ಮ ಕಾರಣ ಅಂತಾಯ್ತು, ಈ ಎಲ್ಲ ಪಂಚಭೂತಗಳು ಕಾರ್ಯ ಅಂತ ಆಯ್ತು. ಕಾರ್ಯಕಾರಣ ಸಂಬಂಧ ಇದೆ ಅಂತ ನಿರ್ಧಾರ ಆಗೋಯ್ತು. ಹಾಗೆ ಕಾರ್ಯಕಾರಣ ಸಂಬಂಧ ಇದೆ ಅಂದ್ರೆ ಇವಕ್ಕೆಲ್ಲ ನಾಮರೂಪ ಇದೆ ಅಂದ್ಮೇಲೆ ಅದಕ್ಕೂ ನಾಮರೂಪ ಇದೆ ಅಂತ ಆಗೋಯ್ತು ಅಂತ ಅವ್ನು ಹೇಳ್ತಾರೆ. ಈಗ ಕಾರ್ಯಕಾರಣ ಸಂಬಂಧ ಆ ರೀತಿ ಅದು ಕಾರಣ ಇದು ಕಾರ್ಯ ಅಂತ ಒಪ್ಕೊಂಡ್ಬಿಟ್ರೆ ಏನ್ ತೊಂದರೆ ಆಗತ್ತೆ ಅಂತ ಕೇಳ್ತಾರೆ. ಆವಾಗ ಇದೆಲ್ಲ ನಿತ್ಯ ಅಂತ ಆಗೋಗತ್ತೆ. ಯಾವ್ದು ನಿತ್ಯ? ಪ್ರಪಂಚ ನಿತ್ಯ ಅಂತ ಆಗೋಗತ್ತೆ. ಪ್ರಪಂಚ ನಿತ್ಯ ಅಂತ ಆಗಲ್ಲ. ಈಗ ನಾವೇ ಇವಾಗ ಏನ್ ಹೇಳ್ತಾ ಇದಾರೆ, ಪ್ರಪಂಚಕ್ಕೆ ನಾಮರೂಪಗಳಿವೆ. ಇವಾಗ ಬ್ರಹ್ಮನಿಗೂ ನಾಮರೂಪ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. ಅದನ್ನ ಕಾರ್ಯಕಾರಣ, ಬ್ರಹ್ಮನಿಂದ ಪ್ರಪಂಚ ಬಂತು, ಪ್ರಪಂಚಕ್ಕೆಲ್ಲ ನಾಮರೂಪ ಇದೆ ಅಂದ್ಮೇಲೆ ಅದಕ್ಕೆ ಕಾರಣವಾದ ಬ್ರಹ್ಮನಿಗೂ ನಾಮರೂಪ ಇದೆ, ಅದು ಕಾರಣ ಅಂತ ಒಪ್ಕೊಂಡಂಗಾಯ್ತಲ್ವಾ? ಅದ್ ಒಪ್ಕೊಂಡ್ಬಿಟ್ರೆ ಏನ್ ತೊಂದ್ರೆ ಆಗುತ್ತೆ ಅಂದ್ರೆ ದ್ವೈತ ಬಂದ್ಬಿಡುತ್ತೆ. ದ್ವೈತ ಬರುತ್ತೆ. ವಸ್ತುಗಳಿಗೆ ನಾಶ ಇರೋ ಹಾಗೆ ಬ್ರಹ್ಮನಿಗೂ ನಾಶ ಇದೆ. ನಾಶ ಇದೆ, ಇವಕ್ಕೆಲ್ಲ ನಾಶ ಇದೆಯಲ್ಲ, ಹೌದು, ಇದೆಲ್ಲ ವಸ್ತುಗಳಿಗೆಲ್ಲ ನಾಶ ಇದೆ, ಬ್ರಹ್ಮನಿಗೂ ನಾಶ ಇದೆ ಅಂತ ಒಪ್ಕೊಂಡಂಗಾಗುತ್ತೆ. ವಸ್ತುಗಳಿಗೆಲ್ಲ ನಾಮರೂಪ ಇದೆ ಅಂದ್ರೆ ಬ್ರಹ್ಮನಿಗೂ ನಾಮರೂಪ ಇದೆ ಅಂತ ಒಪ್ಕೊಂಡಂಗಾಗುತ್ತೆ. ಇದರಿಂದ ಬ್ರಹ್ಮನ ಅವಿನಾಶತ್ವ ಹಾಗೂ ಅಪರಿಮಿತತೆಗೆ ಅಡ್ಡಿಯಾಗುತ್ತೆ. ಅವನು ಲಿಮಿಟೆಡ್ ಆಗ್ಬಿಡ್ತಾನೆ ನಾಮರೂಪಗಳಿರೋದ್ರಿಂದ. ಬಟ್ ನಾವು ಹೇಳ್ತಾ ಇದ್ದೀವಿ ಬ್ರಹ್ಮ ಅನ್ಲಿಮಿಟೆಡ್, ಅಪರಿಮಿತ, ಅದು ಅವಿನಾಶಿ, ಅದಕ್ಕೆ ನಾಶವೇ ಇಲ್ಲ ಅಂತ ಹೇಳ್ತಾ ಇದೀವಿ. ಹಾಗೆ ಹೇಳಿದ್ಮೇಲೆ ಈ ರೀತಿಯ ವಾದವನ್ನ ಒಪ್ಕೊಂಡ್ರೆ ನಾವು ಕಾರಣ ಇದು ಕಾರ್ಯ, ಇದಕ್ಕೆ ನಾಮರೂಪ ಇದೆ, ಅದಕ್ಕೂ ನಾಮರೂಪ ಇದೆ ಅಂತ ಪೂರ್ವ ಪಕ್ಷೀಯ ವಾದವನ್ನು ಒಪ್ಕೊಂಡ್ರೆ ಬ್ರಹ್ಮನ ಒರಿಜಿನಾಲಿಟಿನೇ ನಾವು ಇರಲ್ಲ, ತಪ್ಪಾಗಿ ತಿಳ್ಕೊಂಡಂಗೆ ಆಗೋಗುತ್ತೆ.
ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಇದಕ್ಕೆ ಸಿದ್ಧಾಂತಿಯಾದ ಲಕ್ಷ್ಮೀಧರ ಕವಿಯ ಉತ್ತರವೇನು? 4 ಹಂತಗಳಲ್ಲಿ ಉತ್ತರ ಇದೆ. ಎಲ್ಲ ನಾಲ್ಕು ಒಂದಾಗ ಹೇಳ್ಕೊಂಡ್ ರೀತಿಯಲ್ಲಿ ಬನ್ನಿ. ಅವರು ಉತ್ತರವನ್ನು ಹೇಳ್ತಾ ಹೋಗ್ತಾರೆ. ಮೊದಲನೇದು ಸಂಯೋಗ ಸಂಬಂಧ, ಆಮೇಲೆ ಎರಡನೇದು ಸಮನ್ವಯ ಸಂಬಂಧ, ಮೂರನೇದು ಕಾರ್ಯಕಾರಣ ಸಂಬಂಧದಿಂದ, ಆಮೇಲೆ ಇವು ಯಾವ ಮೂರೂನು ಇಲ್ಲ, ಅದು ಚಿತ್ ಜಡ ಸಂಬಂಧ ಅನ್ನೋದ್ರಿಂದ ಅವರು ಪ್ರತಿಪಾದನೆಯನ್ನ ಮಾಡಕ್ ಹೋಗ್ತಾರೆ. ಮೊದಲನೇದು ತಗೊಳ್ತಾರೆ, ಎರಡು ಕಾಂಟ್ಯಾಕ್ಟ್ ನ ತೆಗೆದುಕೊಳ್ತಾರೆ. ಅಂದ್ರೆ ಸಂಯೋಗ ಸಂಬಂಧ, ಇವಾಗ ಯಾವ್ದೇ ಆಗ್ಲಿ ಒಂದು ಶರ್ಟ್ ಹಾಕೊಳ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ನಮ್ಮ ಒಂದು ವಸ್ತು ಯಾವ್ದನ್ನೇ ಒಂದು ಮುಟ್ತೀವಿ, ಆವಾಗ ಇಲ್ಲಿ ಚೈತನ್ಯ ಮತ್ತು ಜಡ. ಇರಿ ಅದನ್ನ ಆಮೇಲೆ ಹೇಳೋರಂತೆ. ಇವಾಗ ಅವರು 4 ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಿ ಅಲ್ವಾ, ಅದು ಅಲ್ಲಿಗೆ ನಿಲ್ಸ್ಕೊಂಡಿರ. ಅದನ್ನ ಆಮೇಲೆ ಬರ್ರಿ. ಇವಾಗ ಇದನ್ನ ಹೇಳಿ, ನಮ್ಮ ಅನುಭವಕ್ಕೆ ಬಾರದಿದ್ದರೆ ದ್ವೈತವಿಲ್ಲ ಅನ್ನುವ ಮೊದಲನೇ ಹಂತವನ್ನ ವಿವರಿಸಿ. ಅದೊಂದನ್ನು ವಿವರಿಸಿ. ಇವಾಗ ನಮ್ಮ ಅನುಭವಕ್ಕೆ ಬರ್ಲಿಲ್ಲಪ್ಪ ಅಂದ್ರೆ ದ್ವೈತಾನೇ ಇಲ್ಲ ಅನ್ನೋದನ್ನ ಹೇಳಿ. ಅದು ಯಾವಾಗ್ಲೂ ಪ್ರಾಪಂಚಿಕ ವಸ್ತುಗಳು ನಮಗೆ ಕಾಣಿಸ್ಬೇಕಾದ್ರೆ ನಮ್ಮ ಅರಿವಿನ ಬೆಳಕು ಅನ್ನೋದು ಅದ್ರ ಮೇಲೆ ಬೀಳ್ಬೇಕು. ಅಂದ್ರೆ ಚೈತನ್ಯದ ಬೆಳಕು ಈ ಜಡದ ಮೇಲೆ ಬಿದ್ದಾಗ ಆಗ ಅದು ಅನುಭವಕ್ಕೆ ಬರುತ್ತೆ. ಹಾಗೆ ಯಾವುದೇ ವಸ್ತು ಆಗ್ಲಿ ಅದು ಗೋಚರವಾಗ್ಬೇಕಾದ್ರೆ ಅರಿವು ಅನ್ನೋದು ಇರ್ಬೇಕು. ಈಗ ನನಗೆ ಕಾಣಿಸ್ಲಿಲ್ಲ ಅಂತಂದ್ರೆ ಹಾಗೆ ಅರಿವು ಅನ್ನೋದು ಎಲ್ಲ ಕಡೆ ಇರೋದ್ರಿಂದ ಬೇರೆ ಯಾರಿಗಾದ್ರೂ ಕಂಡಿರ್ಬೇಕು. ಆದ್ರೆ ಎಲ್ಲಿ ಯಾವ ಒಂದು ಜೀವಿಗಾಗ್ಲಿ ಒಂದು ಚೈತನ್ಯ ಇರುವಂತಹ ಯಾವುದೇ ಒಂದು ಜೀವಿಗೆ ಆಗಿರ್ಲಿ ಅದು ಗೋಚರ ಆಗಿಲ್ಲ ಅಂತಂದ್ರೆ ಅಂತಹ ವಸ್ತು ಇಲ್ಲ ಅಂತ ನಾವು ತಿಳಿಬೇಕು. ಯಾತಕ್ಕಿಂತ ಇಲ್ಲಿ ನನಗೆ ಕಾಣದೇ ಇರ್ಬೋದು, ಒಂದು ದೂರದ ನಕ್ಷತ್ರ ಕಾಣದೇ ಇರ್ಬೋದು, ಅಥವಾ ಎಲ್ಲೋ ಕಾಡಿನಲ್ಲಿ ಇರುವಂತಹ ಒಂದು ಪ್ರಾಣಿ ನನಗೆ ಕಾಣಿಸದೇ ಇರ್ಬೋದು. ಆದ್ರೆ ಅಲ್ಲಿ ಪಶು ಪಕ್ಷಿಗಳು ಮತ್ತೆ ಹುಳ ಹುಪ್ಪಟ ಯಾವುದೇ ಆಗ್ಲಿ ಅದು ಚೈತನ್ಯ ಇರುವಂತಹದ್ದು, ಅದರ ಅರಿವಿಗೆ ಬಂದೇ ಇರುತ್ತೆ ಅಂದಾಗ ಅದು ಇದೆ ಅಂತ ಅರ್ಥ. ಯಾವಾಗ್ಲೂ ಈ ಚೈತನ್ಯ ಅನ್ನೋದು ನನಗೆ ಮಾತ್ರ ಸೀಮಿತವಾಗಿ ಇಲ್ಲ, ಅದು ಎಲ್ಲ ಕಡೆ ವ್ಯಾಪ್ತವಾಗಿರೋದು. ಹಾಗಾಗಿ ಯಾರ್ದಾದ್ರೂ ಒಂದು ಅರಿವಿಗೆ ಬಂದಿರಬಹುದು. ಯಾರ ಅರಿವಿಗೂ ಬಂದಿಲ್ಲ ಅಂತಂದ್ರೆ ಅಂತಹ ವಸ್ತು ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅವರ ವಾದ. ಅದು ಸತ್ಯ ಅಂತ ಅಂದ್ಬಿಟ್ಟು ಅವರು ನಿರೂಪಣೆ ಕೊಡ್ತಾರೆ. ಈಗ ಮುಂದಿಂದು ಸುಜಿಯಾ ಅವರು, ಯಾವುದೇ ಒಂದು ಅನುಭವ ಆಗಬೇಕಾದ್ರೆ ಜಡ ಮತ್ತು ಚೈತನ್ಯ ಇರಲೇಬೇಕು ಎನ್ನುವ 2ನೇ ಹಂತದ ಪ್ರತಿಪಾದನೆಯನ್ನು ವಿವರಿಸಿ. ಸಮನ್ವಯ ಸಂಬಂಧ ಅಲ್ಲ, ಸಮನ್ವಯ ಸಂಬಂಧ ಎಲ್ಲ ಆಮೇಲೆ ಬರ್ಲಿ. ಇವಾಗ ಅಂದ್ರೆ ಇವಾಗ ಚೈತನ್ಯಕ್ಕೂ ಜಡಕ್ಕೂ ಸಂಬಂಧ. ಒಂದು ಮಡಿಕೆ ಅಥವಾ ಮತ್ತು ಒಂದ್ ಲೋಟ ಇದೆ ಅಂತ ಅನ್ಕೊಂಡ್ರೆ, ಮಡಿಕೆಗೆ ಲೋಟ ಇರೋದು ಗೊತ್ತಿಲ್ಲ, ಲೋಟಕ್ಕೆ ಮಡಿಕೆ ಇರೋದು ಗೊತ್ತಿಲ್ಲ. ಯಾಕೆಂದ್ರೆ ಅದೆರಡೂ ಜಡ. ಆದ್ರೆ ನನಗೆ ಕೈ ಮೇಲೆ ಇಟ್ಕೊಂಡಾಗ ಆವಾಗ ಲೋಟ ಇದೆ, ಅದು ಜಡ ನನ್ನ ಇದ್ರಲ್ಲಿದೆ ಅಂದ್ರೆ ಚೈತನ್ಯ ಇಲ್ಲಿ, ಈ ಚೈತನ್ಯ ಜಡ ಎರಡು ಇದ್ದಾಗ್ಲೇ ಅದ್ ನನ್ಗೆ ಅರಿವಿಗೆ ಬರೋದು. ಈಗ ಲೋಟ ಮತ್ತು ಮಡಿಕೆಗೆ ಅವಕ್ಕೆ ಅರಿವು ಬರ್ಲಿಲ್ಲ, ಎರಡು ಜಡ. ಆದ್ರೆ ನನ್ ಕೈ ಮೇಲೆ ಬಂದ ತಕ್ಷಣ ನಾನ್ ಹೇಳ್ತೀನಿ ಲೋಟ ಇದೆ ಅಂತ. ಇದೆ ಅಂದ್ರೆ ಏನಾಯ್ತು, ಇಲ್ಲಿ ಚೈತನ್ಯ ಇದೆ, ಜಡದ ಜಡ ಆ ಚೈತನ್ಯ ಇರೋದ್ರಿಂದ ಈ ಜಡ ಇದೆ ಅಂತ ನಾನು ಹೇಳೋದಕ್ಕೆ ಆಗುತ್ತೆ. ಅಂದ್ರೆ ಏನಾಯ್ತು, ಯಾವುದೇ ಒಂದು ಅನುಭವ ಆಗ್ಬೇಕಾದ್ರೆ ಜಡ ಹಾಗೂ ಚೈತನ್ಯ ಎರಡು ಇರಬೇಕು. ಈಗ ಸೂರ್ಯನ ಬೆಳಕು ಪ್ರಪಂಚದಲ್ಲಿ ಏನೇನಿದೆ ಅಂತ ಎಲ್ಲದನ್ನು ತೋರಿಸುತ್ತೆ. ಆದ್ರೆ ಆ ಬೆಳಕಿದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ನಮ್ದ್ರಲ್ಲಿ ಇರ್ಬೇಕು, ಆತ್ಮ ಇದಿರ್ಬೇಕು, ಅಂತರ್ಜ್ಯೋತಿ ಇರ್ಬೇಕು. ಅದರಿಂದ ನಮ್ಗೆ ಇದರಿಂದ ಅದನ್ನ ನಮ್ಮ ಚೈತನ್ಯ ಅದ್ರ ಮೇಲೆ ಬಿದ್ದಾಗ ಅದಿದೆ ಅಂತ ನಮ್ಗೆ ಅರಿವಿಗೆ ಬರುತ್ತೆ. ಕರೆಕ್ಟ್.
ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಏನಿದ್ರು ಅರಿವಿನ ಬೆಳಕಲ್ಲಿ ತಿಳಿಯುತ್ತೆ. ಅರಿವಿನ ಬೆಳಕಲ್ಲಿ ಅದು ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಆ ವಸ್ತು ಇಲ್ವೇ ಇಲ್ಲ ಅಂತ. ಅಂದ್ರೆ ಯಾವುದೇ ಒಂದು ಅನುಭವ ಅಂತ ಅಂದ್ರೆ ಯಾವುದೋ ಒಂದು ವಸ್ತು ಇದೆ, ವ್ಯಕ್ತಿ ಇದ್ದಾನೆ ಅಂತ ಏನೋ ಒಂದು ಅನುಭವ ಆಗುತ್ತೆ ಅಂದ್ರೆ ಅವಾಗ ಜಡ ಮತ್ತು ಚೈತನ್ಯ ಎರಡು ಇರ್ಲೇಬೇಕು. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಎರಡನೇ ಹಂತದ ವಿವರಣೆಯಿಂದ ಪೂರ್ವ ಪಕ್ಷಿಯು ಯಾವ ಹೇಳಿಕೆಯನ್ನು ನೀಡುತ್ತಾನೆ? ಇವಾಗ ಹೇಳಿದ್ವಿ ಜಡ ಮತ್ತು ಚೈತನ್ಯ ಎರಡು ಇರ್ಲೇಬೇಕು ಅಂತ. ಇದ್ರಿಂದ ಅವನೇನ್ ಹೇಳ್ತಾನೆ ಪೂರ್ವ ಪಕ್ಷಿ? ಪದ್ಮಾ. ಹಾ ಮೇಡಮ್, ಕರೆಕ್ಟು. ಅರಿವಿನ ಬೆಳಕಿನಲ್ಲಿ ಕಾಣಿಸುತ್ತೆ ಅಂತ. ಹಾಗಾದ್ರೆ ಅರಿವು ಅಂತ ನೀವು ಹೇಳ್ತಿದ್ದೀರಲ್ಲ, ನೀವು ಬ್ರಹ್ಮ, ಹಾಗಾದ್ರೆ ಇದು ಕಾಣಿಸೋ ವಸ್ತು ಕಾಣೋದಾದ್ರೆ ಅದು ಕಂಡೇ ಕಾಣ್ಬೇಕು ಅನ್ನೋದು ಅನುವಾದ ಆಗಿರುತ್ತೆ. ಇವಾಗ ಹೇಗೆ ಮತ್ತೆ ಅವನು ಕಾರ್ಯಕರಣ ತಗೊಂಡು 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 ಬರ್ತಾ ಇರ್ತಾನೆ. ಇವಾಗ ಮಡಿಕೆ ಇದೆ ಅಂತಂದ್ರೆ ಅದು ಮಡಿಕೆ ಕಾಣಿಸ್ತಾ ಇದೆ ಅಂದ್ರೆ ಮಣ್ಣಿರ್ಬೇಕು. ಹಾಗಾದ್ರೆ ಮಣ್ಣಿಗೆ ನಾಮರೂಪ ಇದೆಯಲ್ಲ, ಹಾಗೆ ಬ್ರಹ್ಮನಿಂದ ಎಲ್ಲ ಬಂದಿದೆ ಅಂತ ಅಂದ್ಮೇಲೆ ನೀವು ಅರಿವಿನಿಂದ ತಾನೇ ನೀವು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರೋದು. ಹಾಗಾದ್ರೆ ಆ ಅರಿವಿಗೂ ಸಹ ಈ ಎಲ್ಲ ಗುಣಗಳು ಏನು ಇರಬೇಕು, ಈ ಕಾರ್ಯಕ್ಕೆ ಇರುವಂತಹ ಗುಣಗಳು ಇದ್ದೇ ಇರ್ಬೇಕು ಅನ್ನೋದು ಅನುವಾದ. ಕರೆಕ್ಟ್. ಅಂದ್ರೆ ಇಲ್ಲಿ ನೀವು ಹೇಳಿದಂಗೆ ಅಲ್ಲಿ ಮತ್ತೆ ಕಾರ್ಯಕಾರಣ ಸಂಬಂಧನ ತಗೊಂಡ್ಬರ್ತಾನೆ. ಯಾವುದೇ ಅನುಭವ ಜಡ ಹಾಗೂ ಚೈತನ್ಯವನ್ನ ಒಳಗೊಂಡಿರುತ್ತೆ ಅಂತ ಆದ್ಮೇಲೆ ಜಡಕ್ಕೂ ಚೈತನ್ಯಕ್ಕೂ ಸಂಬಂಧ ಇದೆ ಅಂತಾಯ್ತು. ಅಷ್ಟೇ ಅಲ್ಲದೆ ಉಪನಿಷತ್ ವಾಕ್ಯದ ಪ್ರಕಾರ ಮತ್ತೆ ಅದೇ ಸೇಮ್, ಪರಬ್ರಹ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಬಂತು. ಹಾಗಿದ್ಮೇಲೆ ಚೈತನ್ಯಕ್ಕೂ ಜಡಕ್ಕೂ ಕಾರ್ಯಕಾರಣ ಸಂಬಂಧ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವಾಗ ಇಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಸಂಬಂಧಗಳನ್ನ ವಿವರಿಸ್ತಾರೆ. ಆ ಸಂಬಂಧಗಳನ್ನ ಇವಾಗ ನೀವು ವಿವರಣೆ ಮಾಡ್ಕೊಂಡು ಹೋಗಿ. ಅದಕ್ಕೆ ನೀನು ಹೇಳ್ದಾಗಲ್ಲಪ್ಪ, ಇಲ್ಲಿ ಜಡಕ್ಕೂ ಮತ್ತು ಚೈತನ್ಯಕ್ಕೆ ಸಂಬಂಧ ಇರೋದು ಹೇಗೆ ಒಂದು ಎರಡು ವಸ್ತುಗಳಿಗೆ ಸಂಬಂಧ ಇರುತ್ತೆ ಅಂದ್ರೆ, ಒಂದು ಸಂಯೋಗ ಸಂಬಂಧ ಇರುತ್ತೆ, ಇನ್ನೊಂದು ಸಮನ್ವಯ ಸಂಬಂಧ ಇರುತ್ತೆ, ಮತ್ತೆ ಕಾರ್ಯಕಾರಣ ಸಂಬಂಧ ಅನ್ನೋದು ಇರುತ್ತೆ. ಸಂಯೋಗ ಸಂಬಂಧ ಅಂದ್ರೆ ಇದು ಕಾಂಟ್ಯಾಕ್ಟ್. ನಾವು ಯಾವುದೇ ಒಂದು ನಮ್ಮ ಅನುಭವಕ್ಕೆ ಬಂದಾಗ, ಅಂದ್ರೆ ನಮ್ಮ ಅರಿವಿಗೆ ಬಂದಾಗ, ನೋಡುವುದರಿಂದಾಗ್ಲಿ ಸ್ಪರ್ಶದಿಂದಾಗ್ಲಿ ಯಾವುದೇ ಒಂದು ಇಂದ್ರಿಯಗಳ ಮುಖಾಂತರ ನಮ್ಮ ಅನುಭವಕ್ಕೆ ಬಂದಾಗ ಅದು ಸಂಯೋಗ ಸಂಬಂಧವಾಗತ್ತೆ. ಇವಾಗ ಶರ್ಟ್ ಹಾಕೊಂಡಿದ್ರೆ, ಇವಾಗ ಸುಜಿ ಅವರು ತೋರ್ಸಾಗ ಲೋಟ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿದ್ರು ಅವರು. ಲೋಟ ಹಾಗೆ ಸ್ಪರ್ಶ ಮಾಡಿದಾಗ ಯಾವುದೇ ಆಗಲಿ ನಮ್ಮ ಒಂದು ಕಾಂಟ್ಯಾಕ್ಟ್ ಬಂದಾಗ ಅಲ್ಲಿ ಸಂಯೋಗ ಸಂಬಂಧ ಅನ್ನೋದಾಗತ್ತೆ. ಈ ರೀತಿಯ ಸಂಬಂಧ ಅನ್ನೋದು ಇಲ್ಲಿ ಇಲ್ಲ. ಜಡ ಮತ್ತು ಚೈತನ್ಯಕ್ಕೆ ಆ ರೀತಿಯ ಸಂಯೋಗ ಸಂಬಂಧ ಇಲ್ಲ. ಮತ್ತೆ ಸಮನ್ವಯ ಸಂಬಂಧ ಅನ್ನೋದು ಸಹ ಇನ್ನೊಂದು ರೀತಿಯ ಸಂಬಂಧ. ಅದು ಹೇಗೆ ಅಂದ್ರೆ, ಈ ಉದ್ದ ಮತ್ತು ತೂಕದ ಸಂಬಂಧ, ಅವೆರಡನ್ನೂ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಸಂಬಂಧವೂ ಸಹ ಇಲ್ಲ. ಈ ಉದ್ದ ಎಷ್ಟಿರುತ್ತೆ ಮತ್ತೆ ತೂಕ ಇರುತ್ತೆ, ಅದರಲ್ಲಿ ಬೇರ್ಪಡಿಸಕ್ಕೆ ಆಗಲ್ವೋ, ಆ ರೀತಿಯ ಸಂಬಂಧಗಳು ಇಲ್ಲಿ ಇಲ್ಲ. ಆದ್ರಿಂದ ಬ್ರಹ್ಮನಿಗೆ ಈ ತರ ಸಮನ್ವಯ ಸಂಬಂಧವೂ ಇಲ್ಲ. ಮತ್ತೆ ಕಾರ್ಯಕಾರಣ ಸಂಬಂಧ ಮತ್ತೆ 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 ತಗೊಂಡು ಬರ್ತಾನೆ ಪೂರ್ವ ಪಕ್ಷಿ. ಇಲ್ಲ ಆದ್ರೆ ಕಾರ್ಯಕರಣ ಸಂಬಂಧ ಇದೆ ಅನ್ನೋದು ನೀವು ಹೇಳ್ತೀರಾ. ಮತ್ತೆ ಈ ಎಲ್ಲ ಬಂತು, ಆಕಾಶ ಬಂತು, ವಾಯು ಬಂತು ಅಂತ ಎಲ್ಲ ಹೇಳ್ತೀರಾ. ಹಾಗಾದ್ರೆ ಕಾರ್ಯಕಾರಣ ಸಂಬಂಧ ಇದೆ ಅಂತ ಅವನು ಹೇಳ್ಕೊಂಡಾಗ, ಕಾರ್ಯಕಾರಣ ಸಂಬಂಧ ನೀನ್ ತಿಳ್ಕೊಂಡಿರೋ ರೀತಿಯಲ್ಲಿ ಇಲ್ಲ. ಕಾರ್ಯಕಾರಣ ಸಂಬಂಧ ಅಂತಂದ್ರೆ ಹೇಗೆ ಅಂತಂದ್ರೆ, ಈ ಮಡಿಕೆ ಮಣ್ಣಿನಿಂದ ಮಾಡಿರ್ತಾರೆ, ಮತ್ತೆ ಬಂಗಾರದಿಂದ ಒಡವೆಗಳನ್ನ ಮಾಡಿರ್ತಾರೆ. ಆದ್ರೆ ಇದು ಯಾವ ರೀತಿಯಲ್ಲಿ ಅಂದ್ರೆ ಚಿತ್ತ ಜಡ ಸಂಬಂಧ ಅನ್ನೋದು
ಹೇಗೆ ಅಂದ್ರೆ ಈ ಚೈತನ್ಯವೇ ಆ ರೀತಿಯಲ್ಲಿ ಕಂಡುಕೊಂಡು ಬರೋದು. ಇದು ಅದು ಏನಿದ್ರು ನಾಮರೂಪಗಳು ಮಾತ್ರ ಇರುವಂತಹದ್ದು. ನಾಮರೂಪಗಳೆಲ್ಲ ಮಿಥ್ಯ. ಅದು ಹೇಗೆ ಅಂತ ಮುಂದೆ ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಇವಾಗ ಬಂಗಾರ ಬಂಗಾರ ಇದ್ರೆ ಅದರಲ್ಲಿ ಒಡವೆಗಳನ್ನು ಮಾಡ್ತಾರೆ. ಅಲ್ಲಿ ಬರೀ ನಾಮರೂಪಗಳ ಬದಲಾವಣೆ ಮಾತ್ರ ಆಗತ್ತೆ. ಮುಂದುವರೆದು ಹೇಳ್ತಾರೆ, ಸಿನಿಮಾ ಸ್ಕ್ರೀನ್ ಇರುತ್ತೆ. ಸಿನಿಮಾ ಸ್ಕ್ರೀನ್ ಅಲ್ಲಿ ಮೇಲೆ ನಾನಾ ರೀತಿಯ ಎಲ್ಲ ಸಿನಿಮಾ ನಡೀತಾ ಇರುತ್ತೆ. ಅದರಲ್ಲಿ ಘೋರವಾದದ್ದು, ಭೀಕರವಾದದ್ದು ಘಟನೆಗಳು ನಡಿಬಹುದು. ಆದ್ರೆ ಸ್ಕ್ರೀನ್ಗೆ ಏನೂ ಆಗಲ್ಲ. ಅಲ್ಲಿ ಒಂದು ರಕ್ತಪಾತವೇ ಆಗ್ಬಹುದು, ಆದ್ರೆ ಸ್ಕ್ರೀನ್ಗೆ ಏನೂ ಆಗಲ್ಲ. ಇಲ್ಲ, ಹೀರೋಯಿನ್ ಡ್ಯಾನ್ಸ್ ಮಾಡ್ಬೋದು, ಆದ್ರೆ ಸ್ಕ್ರೀನ್ಗೆ ಏನಾದ್ರೂ ಆಗುತ್ತಾ? ಏನು ಇಲ್ಲ. ಸ್ಕ್ರೀನು ಹಾಗೇ ಇರುತ್ತೆ. ಇಲ್ಲಿ ಮೇಲ್ಗಡೆ ಮಾತ್ರ ಪಿಕ್ಚರ್ ನಡೀತಾ ಇರುತ್ತೆ. ಆದ್ರೆ ಈ ಸ್ಕ್ರೀನ್ ಅನ್ನೋದು ಇಲ್ದಿದ್ರೆ ಸಿನಿಮಾ ಇಲ್ಲ. ಸಿನಿಮಾ ಇಲ್ದಿದ್ರು ಸಹ ಸ್ಕ್ರೀನ್ ಅನ್ನೋದು ಮಾತ್ರ ಇರುತ್ತೆ. ಹಾಗೆ ಇದು ಕೇವಲ ಸತ್ಯದ ಇರುವಿಕೆಯಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂತಹದ್ದು ಈ ಜಡ ಅನ್ನೋದು. ಅದು ಮಿಥ್ಯವಾದದ್ದು. ಅದಕ್ಕೆ ಯಾವ ಒಂದು ತನ್ನದೇ ಆದಂತಹ ಅಸ್ತಿತ್ವ ಅನ್ನೋದಿಲ್ಲ. ಆದ್ದರಿಂದ ಅದು ಅಲ್ಲಿ ಅದ್ವೈತ ಅನ್ನೋದಿಲ್ಲ. ಅಲ್ಲಿರೋದು ಬರೀ ಸತ್ಯ, ಬರೀ ಬ್ರಹ್ಮನೇ ಇರೋದು. ಈ ರೀತಿ ಜಡ ಮತ್ತು ಚೈತನ್ಯ ಸಂಬಂಧ ಇರೋದು ಅದು ಮಿಥ್ಯವಾದದ್ದು. ಅಲ್ಲಿ ನಾವು ಜಡ ಅಂತ ಏನ್ ಹೇಳ್ತೀವೋ ಅದು ಎಲ್ಲವೂ ಚೈತನ್ಯವೇ. ಮೇಲ್ಗಡೆ ನಾಮರೂಪಗಳು ಇರೋದ್ರಿಂದ ಆ ರೀತಿಯಲ್ಲಿ ತಪ್ಪಾಗಿ ನೀನು ಅರ್ಥ ಮಾಡ್ಕೊಳ್ತಾ ಇದೀಯಾ, ಅಥವಾ ನನ್ನನ್ನ ದಾರಿ ತಪ್ಪಿಸ್ತಾ ಇದೀಯಾ? ಆಮೇಲೆ ಆಮೇಲೆ ಮತ್ತೆ ಹಿಡ್ಕೊಳ್ತಾನೆ. ಹೀಗೆ 5 ಸಹ ಪಂಚಭೂತಗಳು ಬಂತಲ್ಲ, ಅವಾಗ ನಾಮರೂಪ ಇದೆಯಲ್ಲ ಅಂತಂದ್ಬಿಟ್ಟು. ಹೌದು, ಅದಕ್ಕೆ ನಾಮರೂಪಗಳಿದೆ. ಆದ್ರೆ ಅದನ್ನ ಹೆಂಗ ಬಂತು ಅಂತಂದ್ಬಿಟ್ಟು ತಿಳ್ಕೊಳ್ಬೇಕು. ಈಗ ನಾನು ಕನಸಿಗೆ ಹೋಗ್ತೀನಿ. ಕನಸಿನಲ್ಲಿ ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡ್ಕೊಳ್ತೀನಿ. ನನ್ನ ಅರಿವಿನಲ್ಲಿ ನನ್ನ ಮನಸ್ಸಿನ ಮುಖಾಂತರ ಒಂದು ಪ್ರಪಂಚವನ್ನ, ಕನಸಿನ ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಳ್ತೀನಿ. ಆ ರೀತಿಯಲ್ಲಿ ಈ ಒಂದು ಪಂಚಭೂತಗಳು ಸಹ ಬಂದಿರುವುದು, ಅಲ್ಲಿ ಇರುವುದು ನಿಜವಾಗ್ಲೂ ಪರಬ್ರಹ್ಮ ಮಾತ್ರನೇ ಇರೋದು. ಈ ಕನಸಿನ ಲೋಕ ಎದ್ದ ಮೇಲೆ ನಿಜ ಆಗತ್ತಾ? ಇಲ್ಲ. ಕನಸಿನಲ್ಲಿ ಕೋಟಿ ರೂಪಾಯಿ ಇತ್ತು ಅಂತಂದ್ರೆ ಅದು ಎದ್ದ ಮೇಲೆ ಅದು ಸತ್ಯ ಆಗಲ್ಲ. ಇವಾಗ ಸಿದ್ಧಾಂತಿ ಹೇಳ್ತಾರೆ, 2 ಪಾರಮಾತ್ಮಿಕ ಸತ್ಯ ಮತ್ತೆ ವ್ಯಾವಹಾರಿಕ ಸತ್ಯ. ಹಾಗೆ 2 ಹಂತದ ಸತ್ಯಗಳು ಇದ್ದಾಗ ಅದು ಒಂದು ಯಾವುದು ಉನ್ನತವಾದದ್ದು ಅದು ಮಾತ್ರ ಸರಿ ಸತ್ಯವೇ ಹೊರತು ಇನ್ನೊಂದು ಮಿಥ್ಯವೇ ಆಗುತ್ತೆ. ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ಬಿಟ್ಟು. ಹಾಗಾಗಿ ಈ ಕನಸಿನಲ್ಲಿ ಕಂಡಿದ್ದು ಏನು ಇಲ್ಲ. ಆ ಒಂದು ದುಡ್ಡನ್ನು ತೆಗೆದುಕೊಂಡು ಎಚ್ಚರ ಆದ್ಮೇಲೆ ನಾನು ಬ್ಯಾಂಕಿಗೆ ಡೆಪಾಸಿಟ್ ಮಾಡೋದಕ್ಕೆ ಆಗಲ್ಲ. ಅದೇ ರೀತಿಯಲ್ಲಿ ಯಾವುದು ಉಳ್ಕೊಂತ ಹಾಗಾದ್ರೆ ಎಚ್ಚರವಾಗಿ ಇರುವಂತಹದ್ದು ಇದು ಉನ್ನತವಾದದ್ದು, ಪಾರಮಾರ್ಥಿಕ ಸತ್ಯ. ಈ ಕನಸಿನಲ್ಲಿ ಇರುವಂತಹದ್ದು ಅದು ಬರೀ ಕನಸು ಕಂಡಿದ್ದಷ್ಟೇ, ಅದು ಮಿಥ್ಯವಾಗತ್ತೆ. ಆ ರೀತಿಯಲ್ಲಿ ಈ ಪಂಚಭೂತಗಳೆಲ್ಲನೂ ಬಂದಿರುವುದು ಅದು ಆ ರೀತಿಯಲ್ಲ. ಇದು ಚಿತ್ ಜಡ ಸಂಬಂಧ. ಹೀಗೆ ಮಿಥ್ಯವಾಗಿ ನಮಗೆ ಕಾಣಿಸ್ಕೊಳ್ಳುವುದು, ಬರೀ ತೋರುವಿಕೆ ಅಷ್ಟೇ. ಎಲ್ಲ ಕಡೆಯೂ ಇರುವುದು ಪರಬ್ರಹ್ಮ ಮಾತ್ರ. ಅದಕ್ಕೋಸ್ಕರ ಇದು ಅದ್ವೈತ ಬ್ರಹ್ಮ ಅನ್ನೋದನ್ನ ಇಲ್ಲಿ ಪ್ರತಿಪಾದನೆಯನ್ನ ಮಾಡ್ತಾ ಇರೋದು. ಮೊದಲು ಹೇಗೆ ನಾನು ಸರ್ವವ್ಯಾಪಿ ಅನ್ನೋದು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಅದನ್ನ 3 ರೀತಿಯಲ್ಲಿ ಸರ್ವವ್ಯಾಪಕತ್ವವನ್ನ ತಿಳಿಸಿದ್ರು. ಈಗ ನಾನು ಅದ್ವೈತ ಬ್ರಹ್ಮ, ಇಲ್ಲಿ ಬ್ರಹ್ಮ ಬಿಟ್ರೆ ಬೇರೆ ಏನು ಇಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಈಗ ಬಂಗಾರದ ಒಡವೆಗಳಲ್ಲಿ ಬರೀ ಬಂಗಾರ ಇರುತ್ತೆ. ಆದ್ರೆ ನಾಮರೂಪಗಳಿರುವಂತಹ ಒಡವೆಗಳು ನಾನಾ ವಿಧ ಎಷ್ಟೇ ಇದ್ರೂ ಸಹ ಅವೆಲ್ಲವೂ ಬಂಗಾರವೇ. ಆದ್ರೆ ಹಾಗಂದ್ಬಿಟ್ಟು ನೀನು ಬಂಗಾರಕ್ಕೆ ಒಂದು ರೂಪ ನಾಮ ಇದೆ, ಅದಕ್ಕೋಸ್ಕರ ಬ್ರಹ್ಮನ್ಗೂ ರೂಪ ನಾಮ ಇದೆ ಅಂತ ಅನ್ಕೊಳ್ಬೇಡ.
ಇದು ಈ ರೀತಿಯಲ್ಲಿ ಜಡ ಸಿನಿಮಾ ಸ್ಕ್ರೀನ್ ಹೆಂಗೆ ಕಾಣಿಸುತ್ತೆ ಆ ರೀತಿಯಲ್ಲಿ ಕಾಣಿಸುವಂತಹದ್ದು. ಮತ್ತೆ ನೀನು ಮರಳು ಗಾರ್ಡನ್ ಅಲ್ಲಿ ಹೋಗ್ತಾ ಇರ್ತೀಯ, ಆವಾಗ ಮರೀಚಿಕೆ ಅನ್ನೋದು ಕಾಣಿಸುತ್ತೆ. ಆದ್ರೆ ಆ ಮರೀಚಿಕೆಯಲ್ಲಿ ನೀರು ಕಂಡಿದ್ದು ಮರಳನ್ನ ಯಾವತ್ತೂ ಒದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮೇಲಿನ ಹಂತದ ಒಂದು ಸತ್ಯವನ್ನ ಕೆಳಗಿನ ಹಂತದ ಸತ್ಯ ಏನು ಮಾಡ್ಲಾರ್ದು. ಅಲ್ಲೇನಾದ್ರೂ ಮರಳು ಒದ್ದೆ ಆಗಿರುತ್ತಾ? ಖಂಡಿತವಾಗಿಯೂ ಒದ್ದೆ ಆಗಿರಲ್ಲ. ಅದು ಏನಿದ್ರು ಭ್ರಮೆ. ಹಾಗೆ ನಮ್ಗೆ ಏನು ಗೋಚರ ಆಗುತ್ತೆ ಅದೆಲ್ಲನೂ ಭ್ರಮೆಯಾಗಿ ಕಾಣಿಸ್ತಾ ಇರೋದು. ಈ ರೀತಿಯ ಸಂಬಂಧವೇ ಇರೋದು ಅಂತ. ಮತ್ತೆ ಇನ್ನು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನ ಕಾಣೋದು, ಇಂತಹ ಉದಾಹರಣೆಗಳನ್ನ ಎಲ್ಲವೂ ಸಹ ಕೊಡ್ಬೋದು. ಒಂದು ಮೋಟು ಮರದಲ್ಲಿ ಭೂತ ಕಾಣಿಸ್ಕೊಳ್ಳೋದು, ಅದನ್ನು ಕೊಡ್ಬೋದು. ಹೀಗೆ. ಆದ್ರೆ ಇದನ್ನ ಹೇಳ್ತಾರೆ, ನೀನು ಈ ಸಮುದ್ರದ ನೀರು ಅದರಲ್ಲಿ ಅಲೆ ಇದ್ದ ಹಾಗೆ ಆ ರೀತಿಯ ಒಂದು ಕಾರ್ಯಕಾರಣ ಸಂಬಂಧ ಅಲ್ಲ. ಯಾಕೆಂದ್ರೆ ಅವೆರಡು ಒಂದೇ ಸ್ಥಳದಲ್ಲಿ ಇರುವಂತಹದ್ದು. ನೀರು ಮತ್ತು ಅಲೆ ಎಲ್ಲ ಒಂದೇ ಸ್ಥಳದಲ್ಲಿ ಇರುವಂತಹದ್ದು. ಆ ರೀತಿಯ ಕಾರ್ಯಕಾರಣ ಸಂಬಂಧ ಅಲ್ಲ. ಅದು ಉದಾಹರಣೆಗೋಸ್ಕರ ಕೊಡ್ತಾರೆ ಅಷ್ಟೇ. ಇದು ಏನಿದ್ರು ಈ ಸ್ಕ್ರೀನ್ ಮತ್ತೆ ಸಿನಿಮಾ ರೀತಿಯ ಸಂಬಂಧವೇ ಮಾತ್ರನೇ ಇರೋದು. ಅಲ್ಲಿ ಬರೀ ಪರಭ್ರಮ ಮಾತ್ರ ಇರೋದು. ಇದು ಬರೀ ತೋರಿಕೆ. ಅದಕ್ಕೋಸ್ಕರ ಇದು ಇಲ್ಲಿ ಇರೋದು ಅದ್ವೈತ, ಎರಡನೇದು ಇಲ್ಲ ಅಂತ ಸಿದ್ಧಾಂತಿ ಪ್ರತಿಪಾದನೆಯನ್ನ ಮಾಡ್ತಾರೆ. ಇನ್ ಮಧ್ಯ ಏನಾದ್ರು ಬಿಟ್ಟಿದ್ದೀನ? ಅದೇ ನೆಕ್ಲೇಸು ಅದೆಲ್ಲ ಹೇಳ್ತಾರೆ, ನಾನು ಬರೀ ಒಡವೆ ಅಂತ ಹೇಳ್ದೆ. ಅಷ್ಟೇ ಅಷ್ಟೇ, ಚೆನ್ನಾಗಿ ಹೇಳಿದ್ರಿ, ಎಲ್ಲಾನು ಬಹಳ ಡೀಟೇಲ್ ಆಗಿ ಹೇಳಿದ್ರಿ. ಆಮೇಲೆ ಇದನ್ನ ಹೇಳ್ತಾರೆ, ಒಂದು ರಸ್ತೆಯಲ್ಲಿ ಒಂದು 50 ಮನೆ ಇದೆ ಅಂತ ಇಟ್ಕೋ. ಆವಾಗ 50 ಮನೆ ಇದ್ದಾಗ ಅದ್ರಲ್ಲೆಲ್ಲ ಅವಕಾಶಗಳಿರುತ್ತೆ. ಸರಿ, ಹೊರಗಡೆ ಇರುವಂತ ಅವಕಾಶ, ಈ ಮನೆ ಏನಿದ್ರು ಕಟ್ಕೊಂಡಿರುವಂತದ್ದು, ಗೋಡೆಗಳು ಕಟ್ಕೊಂಡ್ಬಿಟ್ಟಿದೆ ಅಂತ ಅಂದ್ಬಿಟ್ರು ಅವಕಾಶಕ್ಕೆ ಏನಾದ್ರು ಏನೋ ತೊಂದರೆ ಆಗುತ್ತಾ? ಏನು ಆಗಲ್ಲ. ಹಾಗೆ ಮೇಲಿನ ಸ್ತರದಲ್ಲಿರುವಂತಹ ಸತ್ಯಕ್ಕೆ ಈ ಕೆಳಗಿನ ಸ್ತರದ ಸತ್ಯ ಏನು ಹಾನಿಯನ್ನ ಮಾಡೋಕೆ ಸಾಧ್ಯ ಇಲ್ಲ. ಅಲ್ಲಿ ಇರೋದು ಬರೀ ಅದ್ವೈತ ಕ್ರಮ ಮಾತ್ರನೇ ಅಂತ. ಸುಜಿಯಾ ಅವ್ರಿಗೆ ಕೊನೆ ಪ್ರಶ್ನೆ. ಅದು ಆಕ್ಚುಲಿ ಈ ಎಕ್ಸ್ಪ್ಲನೇಷನ್ ಅಲ್ಲಿ ಬಂದಿರೋದಲ್ಲ, ಆಮೇಲೆ ಯಾರೋ ಅವ್ರಿಗೆ ಪ್ರಶ್ನೆ ಕೇಳಿರೋದು ಗುರುಗಳನ್ನ. ಅದನ್ನ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಕೇಳ್ತೀನಿ. ನಂಬಿಕೆಗೂ ಅರಿವಿಗೂ ಏನು ಸಂಬಂಧ ಅಂತ ಅಲ್ಲೊಬ್ರು ಪ್ರಶ್ನೆ ಕೇಳಿದ್ದಾರೆ ಸುಜಿಯಾ ಅವ್ರೆ. ಇವಾಗ ನಾವು ಇಲ್ಲಿ ಮಾತಾಡಿದ್ವಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೇ ಇದೆ ಅದು. ಇವಾಗ ಇಲ್ಲಿ ಇವರು ಇಷ್ಟೊತ್ತು ಹೇಳಿದ್ರಲ್ವಾ, ಅದೇ ಬೇರೆ ಸತ್ಯ, ಇದೇ ಬೇರೆ ಸತ್ಯ, ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ. ಇವಾಗ ಕನಸು, ಆ ಕನಸಲ್ಲಿ ಏನೇನ್ ನಡೀತಾ ಇದೆಯೋ ಅದಕ್ಕೂ ಮಲಗದವನ್ಗೂ, ಆ ಮಲಗದವನ್ಗೆ ಏನ್ ತೊಂದರೆ ಆಗಲ್ಲ, ಕನಸಲ್ಲಿ ಏನೇನೇ ಆಗ್ಬೋದು. ಆ ರೀತಿ ಎಕ್ಸ್ಪ್ಲನೇಷನ್ ಇದಕ್ಕೂ ಕೊಟ್ಟಿದ್ದಾರೆ. ನಂಬಿಕೆ ಅನ್ನೋದು ಎಲ್ಲಿರುತ್ತೆ, ಅರಿವು ಅನ್ನೋದು ಎಲ್ಲಿರುತ್ತೆ, ಯೋಚನೆ ಮಾಡಿ ಹೇಳ್ಬೋದು. ಅರಿವು ನಮ್ಮ ಸಾಕ್ಷಿಲೇ ಇರುತ್ತೆ. ಸರಿ, ನಂಬಿಕೆ ಅನ್ನೋದು ನಮ್ಮ ಮನಸ್ಸಲ್ಲಿ ಬರುತ್ತೆ ನಂಬಿಕೆ. ಅದು ವ್ಯಾವಹಾರಿಕ ಸತ್ಯ, ಹೌದು, ವ್ಯಾವಹಾರಿಕ ನಂಬಿಕೆ ಅನ್ನೋದು ನಾವು, ನಾನ್ ನಿಮ್ ಮೇಲೆ ನಂಬಿಕೆ ಇರ್ತೀನಿ, ನೀವು ನನ್ ಮೇಲೆ ನಂಬಿಕೆ ಇರ್ತೀರಿ. ಇದು ಇಲ್ಲಿ ಜಗತ್ನಲ್ಲಿ ನಡೀತಾ ಇರುವಂತ ವಿಷಯ ಈ ನಂಬಿಕೆ ಅಂತ ಅನ್ನೋದು. ಇವಾಗ ಅಲ್ಲವ್ರ ಏನ್ ಪ್ರಶ್ನೆ ಕೇಳಿದಾರೆ, ನಂಬಿಕೆಗೂ ಅರಿವಿಗೂ ಏನು ಸಂಬಂಧ ಅಂತ ಕೇಳಿದ್ರು. ಏನು ಸಂಬಂಧ ಇಲ್ಲ ಅಂತ ಗುರುಗಳು ಹೇಳ್ತಾರೆ. ಯಾವ ತರಹ ಇದೆ? ಇವಾಗ ಇಷ್ಟೊತ್ತು ಹೇಳಿದ್ರಲ್ಲ ಪದ್ಮ ಅವರು, ಉದ್ದಕ್ಕೂ ಒಂದ್ ರಾಶಿ ಎಕ್ಸಾಂಪಲ್ಸ್ ಕೊಟ್ಕೊಂಡು, ಅದು ನಿತ್ಯ, ಇದು ಅನಿತ್ಯ, ಜಡ ಚೈತನ್ಯ. ಅದು ಕನಸಿನ ಉದಾಹರಣೆನೂ ಕೊಡ್ತಾರಲ್ಲಿ. ಇವಾಗ ಕನಸಲ್ಲಿ ಇದ್ದೀವಿ, ಕೋರ್ಟು ಕಚೇರಿನೇ ಬಂತು ಅಂತ ಇಟ್ಕೊಳ್ಳಿ.
ಅಥವಾ ಏನೋ ಒಬ್ರಿಗಿನ್ನೊಬ್ರು ಮೋಸ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅಯ್ಯೋ ನಿಮ್ಮನ್ನ ಎಷ್ಟೊಂದು ನಂಬಿದ್ನಲ್ರಿ ನಾನು, ಮೋಸ ಮಾಡ್ಬಿಟ್ರಲ್ರಿ ನೀವು ಅಂತ ಕನಸಲ್ಲಿ ಒಬ್ರು ಇನ್ನೊಬ್ರಿಗೆ ಹೇಳ್ತಾರೆ. ಈಗ ಮಲ್ಕೊಂಡವ್ನಿಗೆ ಏನ್ ಅದರಿಂದ ಸಂಬಂಧ? ಏನು ಇಲ್ಲ, ಏನಿಲ್ಲ. ಏನಿಲ್ಲ, ಏನ್ ಬೇಕಾದ ವ್ಯವಹಾರ ಆದ್ರೂ ಇವನ್ಗೆ ಯಾವ ತರನು ಸಂಬಂಧ ಇಲ್ಲ. ಹಾಗೆ ಆ ನಂಬಿಕೆ ಅಂತನ್ನೋದು ವ್ಯಾವಹಾರಿಕ ಹಂತದಲ್ಲಿ ನಡೀತಾ ಇರುವಂತದ್ದು. ಅರಿವು ಅದನ್ನ ನೋಡ್ತಾ ಇದೆ ಅಷ್ಟೇ, ಏನ್ ನಡೀತಾ ಇದೆ ಅನ್ನೋದು ಅರಿವಿಗೆ ತಿಳಿತಾ ಇದೆ ಅಷ್ಟೇ. ಹಂಗಾಗಿ ಅರಿವಿಗೆ ಏನು ಆಗಲ್ಲ. ಇವಾಗ ಅವರು ಸಿನಿಮಾ ಇದು ಹೇಳಿದ್ರು, ಸಿನಿಮಾ ಅದ್ರಲ್ಲಿ ಹುಡುಗ ಹುಡುಗಿ ಅದು ಉದಾಹರಣೆ ಕೊಡ್ತಾರೆ. ಹುಡುಗಿ ಹೇಳ್ತಾಳೆ ನನ್ಗೆ ನಿನ್ಮೇಲೆ ನಂಬಿಕೆ ಇದೆ ಅಂತ ಹುಡುಗನ್ಗೆ ಹೇಳ್ತಾಳಂತೆ ಸಿನಿಮಾದಲ್ಲಿ. ಹೇಳಿ ಅದಕ್ಕೆ ಸ್ಕ್ರೀನ್ಗೆ ಏನಾಯ್ತು? ಏನು ಆಗಲ್ಲ, ಅದ್ರ ಪಾಡ್ಗದಿದೆ, ಅದರಿಂದ ಸಿನಿಮಾ ಕಾಣ್ತಿದೆ ನಮ್ಗಷ್ಟೇನೆ ಅಷ್ಟೇ. ಅದರಿಂದ ಸಿನಿಮಾ ಕಾಣ್ತಾ ಇದೆ, ಅದಿಲ್ದೆ ಹೋದ್ರೆ ಸಿನಿಮಾ ಇಲ್ಲ. ಹಾಗಂತ ಅದ್ರಲ್ಲಿ ಏನೇನ್ ನಡೆಯುತ್ತೋ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇದೊಂಥರ ಚೆನ್ನಾಗಿತ್ತು, ಬಟ್ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಅರ್ಥ ಆಗುತ್ತೆ, ಮತ್ತೆ ಅದ್ ರೆಸಿಪ್ರೋಕೇಟ್ ಮಾಡೋದು ಸ್ವಲ್ಪ ಪದೇ ಪದೇ ಕೇಳ್ಬಿಟ್ಟು ಮನನ ಆಗ್ತಾನೆ ಇರ್ಬೇಕು. ತುಂಬಾ ಖುಷಿ ಆಯ್ತು. ಆ ಕಾರ್ಯಕಾರಣ ಸಂಬಂಧದ್ದು ಚೆನ್ನಾಗಿ ಅರ್ಥ ಆಯ್ತು ತಾನೆ? ಎಸ್ ಎಸ್, ಆಯ್ತು ಆಯ್ತು. ಕಾರ್ಯಕಾರಣ ಸಂಬಂಧ ಅಂತ ಇಲ್ಲ, ಅದು ಕಾರಣ ಇದು ಕಾರ್ಯ ಅಂತ ಇಲ್ಲ. ಆ ಕಾರಣವೇ ಕಾರ್ಯವಾಗಿ ಕಂಡು ಬರ್ತಾ ಇದೆ ಅಷ್ಟೇ ಹೊರತು ಅದು ಕಾರಣ ಇದು ಕಾರ್ಯ ಅಂತ ಸೆಪರೇಟ್ ಆಗಿ ಹೇಳಕ್ ಬರಲ್ಲ. ಅದಕ್ಕೆ ಇದು ಉದಾಹರಣೆನೂ ಹೇಳ್ತಾರಲ್ಲ, ಇವಾಗ ಸಮುದ್ರದ ನೀರೇ ಅಲಿಯಾಗಿ ಗುಳ್ಳಿಯಾಗಿ ನೊರೆಯಾಗಿ ಕಾಣಿಸ್ತಾ ಇದೆ ಅಷ್ಟೇ. ನೀರ್ ಬೇರೆ ಅಲೆ ಬೇರೆ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಹೇಳಕ್ಕಾಗಲ್ಲ. ಆ ಅಲೆಲಿರೋದು ನೀರೇನೆ. ಇವಾಗ ನೀರಿನ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಅಲೆನೇ ಇಲ್ಲ, ಅಲ್ಲಿ ನೀರ್ ಮಾತ್ರನೇ ಇರೋದು. ನಮಗೆ ಈ ಕಡೆಯಿಂದ ನೋಡಿದಾಗ ಒಂದು ದೊಡ್ಡ ಅಲೆ, ಒಂದು ಚಿಕ್ಕ ಅಲೆ, ಒಂದು ಗುಳ್ಳೆ, ಒಂದು ಬುರುಗು ಅಂತ ನಮಗೆ ಆಕಾರಗಳು ಕಾಣಿಸ್ತಾ ಇದೆ. ಆದ್ರೆ ನೀರಿನ ದೃಷ್ಟಿಕೋನದಿಂದ ನಾವು ನೋಡಿದಾಗ ಅಲೆಯಲ್ಲಿರೋದು ನೀರೇ, ಗುಳ್ಳೆಲಿರೋದು ನೀರೇ, ನೊರೆಯಲ್ಲಿರೋದು ನೀರೇ. ನೀರಿನ ದೃಷ್ಟಿಕೋನದಿಂದ ನೀರಿನ ಬಿಟ್ರೆ ಬೇರೆ ಏನಿಲ್ಲ ಅಲ್ಲಿ, ತಾನ್ ಮಾತ್ರನೇ ಇರೋದಷ್ಟೇ. ಇನ್ನೊಂದು ವಸ್ತು ಅಂತ ಇಲ್ವೇ ಇಲ್ಲ. ಈಗ ಆರ್ನಮೆಂಟ್ಸ್ ತರ, ಆರ್ನಮೆಂಟ್ಸ್ ಹಾಗೆ. ಆ ಬಂಗಾರದ ದೃಷ್ಟಿಯಿಂದ ನೋಡಿದಾಗ ಎಲ್ಲಾ ಒಡವೆಗಳಲ್ಲೂ ಅದೇ ಇರೋದು, ಅದನ್ನ ಬಿಟ್ರೆ ಬೇರೆ ಇಲ್ಲ. ಗುರುಜಿ ಕೊಡ್ತಾರಲ್ಲ, ಆ ಅಂಗಡಿಗೆ ಹೋಗ್ಬಿಟ್ಟು ಅವಳು ನನ್ ಬಂಗಾರ ಬೇಡ ಬರೀ ನೆಕ್ಲೆಸ್ ಕೊಡಿ ಅಂತ ಕೇಳಿದ್ರೆ ಏನ್ ಕೊಡಕ್ಕಾಗತ್ತೆ? ಯಾಕಂದ್ರೆ ಆ ನೆಕ್ಲೆಸ್ ಬಂಗಾರದಿಂದಲೇ ಮಾಡಲ್ಪಟ್ಟಿರೋದು, ಅದಿಲ್ಲದೆ ಅದನ್ನ ಮಾಡಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಅಲ್ಲಿ ಇರೋದು ಅದೇನೆ, ಅದಕ್ಕೊಂದು ಸುಮ್ಮನೆ ನಾಮ ರೂಪ ಬಂದಿದೆ ಅಷ್ಟೇ ಹೊರತು ಅದರ ಅಸ್ತಿತ್ವಕ್ಕೆ ಏನು ಧಕ್ಕೆ ಆಗಿಲ್ಲ. ಹಾಗೇನೆ ಈ ಒಂದು ಪ್ರಪಂಚದಲ್ಲಿ ಇಷ್ಟೆಲ್ಲಾ ನಾಮರೂಪಗಳು ಏನೇನೇನೇನೇನೇನೋ ಕಾಣಿಸ್ತಾ ಇದ್ರು, ಇಲ್ಲಿರೋದು ಅದೇ ಅಸ್ತಿತ್ವ, ಅದೇ ಅರಿವು ಅಷ್ಟೇ. ಅದು ಸುಮ್ಮನೆ ನೋಡಕ್ ಹಂಗ್ ಕಾಣ್ತಾ ಇದೆ ಅಷ್ಟೇ, ಅದನ್ ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲ ವಸ್ತುಗಳು ಇರುವಿಕೆಯ ರೂಪದಲ್ಲಿ ಕಾಣ್ತಾ ಇದೆ. ಆ ಇರುವಿಕೆಯನ್ನ ಅರಿತ್ರೆ ಮಾತ್ರ ಆ ಇರುವಿಕೆಗೆ ಬೆಲೆ. ಆ ರೀತಿಯಲ್ಲಿ ಅರಿವು ಇರುವು ಅಷ್ಟೇ ಇರೋದೇ ಹೊರತು ಇನ್ನೇನಿಲ್ಲ. ಸುಮ್ನೆ ನೋಡಕ್ ಮಾತ್ರ ಬೇರೆ 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 ಕಾಣಿಸ್ತಾರೆ. ಇವಾಗ ಎಷ್ಟೋ ಸರ್ತಿ ಈ ಉದಾಹರಣೆ ನಾವು ಕೊಡ್ತೀವಲ್ಲ, ಇವಾಗ ಒಂದು ಪೇಪರ್ ಇದ್ರೆ ಇದನ್ನ ನಾವು ರಾಕೆಟ್ ಮಾಡ್ತೀವಿ, ಹೀಗೆ ಮಡಚ್ಬಿಟ್ಟು ದೋಣಿ ಮಾಡ್ಬೋದು, ಇನ್ನೊಂದು ಮಾಡ್ತೀವಿ, ರಾಕೆಟ್ ಮಾಡ್ತೀವಿ. ಇವಾಗ ಇದೇನಾಯ್ತು, ರಾಕೆಟ್ ಅಂತ ಅನ್ನಿಸ್ಕೊಳುತ್ತೆ. ಈ ರಾಕೆಟ್ ಅಂತ ಹೆಸರು ಮತ್ತೆ ರಾಕೆಟ್ ನ ಒಂದು ರೂಪ ಬಂದ್ಬಿಡ್ತು. ಈ ರೂಪ ಇದು ಬಂತಷ್ಟೇ, ಆದ್ರೆ ಇದು ಇಲ್ಲಿರೋದು ಪೇಪರೇನೆ ಆ ಒಂದು ರೂಪ ಒಂದಲ್ಲಿ ಕಾಣ್ತಾ ಇದೆ ಅಷ್ಟೇ. ಇವಾಗ ಪೇಪರ್ ದೃಷ್ಟಿಯಿಂದ ಏನ್ ವ್ಯತ್ಯಾಸ ಆಗಿದೆ? ಏನ್ ವ್ಯತ್ಯಾಸ ಆಗಿಲ್ಲ. ಮೊದ್ಲು ಪೇಪರೇ ಇತ್ತು, ಆಮೇಲೆ ಪೇಪರೇ ಇದೆ, ಹಿಂಗ್ ಮಡಚ್ಕೊಂಡಿದೆ ಅಷ್ಟೇ. ಪೇಪರ್ ದೃಷ್ಟಿಯಿಂದ ಏನ್ ವ್ಯತ್ಯಾಸ ಆಗಿಲ್ಲ, ಅದೊಂದೇ ಇರೋದು. ಅದಕ್ಕೆ ಬೇರೆ ಅನ್ನೋದು ಇದೆ ಅಂತ ಗೊತ್ತೇ ಇಲ್ಲ, ಬೇರೆ ಇಲ್ವೇ ಇಲ್ಲ, ಸಾಧ್ಯವೇ ಇಲ್ಲ ಬೇರೆ ಇರೋದಕ್ಕೆ. ಆದ್ರೆ ನಾವ್ ಈ ನಾಮ ರೂಪಗಳನ್ನ ಕೊಟ್ಕೊಂಡು ಆ ಒರಿಜಿನಾಲಿಟಿನ ಕಟ್ ಮಾಡ್ಬಿಡ್ತೀವಿ. ಅದು ಒಂದು ಪೇಪರ್ ಅನ್ನೋ ಹೆಸರನ್ನೇ ಮಾಡ್ಬಿಡ್ತೀವಿ, ಬರೀ ನಾಮರೂಪ ಕಂಡ್ಕೋತೀವಿ. ರಾಕೆಟ್ ಅಂತ ಹೆಸರು ಕೊಡ್ತೀವಿ, ರಾಕೆಟ್ ಅಂದ ತಕ್ಷಣ ಈ ತರ ರೂಪ ಬರುತ್ತೆ, ರೂಪ ನೋಡಿದ ತಕ್ಷಣ ರಾಕೆಟ್ ಅಂತ ಹೆಸರು ಬರುತ್ತೆ. ಮೂಲ ಕಟ್ ಆಗುತ್ತೆ, ಮರ್ತು ಬಿಡ್ತೀವಿ ಮೂಲವನ್ನು.
ಆ ಮೂಲವನ್ನ ಮರಿತಾ ಇರೋದೇ ಸಮಸ್ಯೆ. ಹ್ಮ್. ಅದಕ್ಕೆ ಆತ್ಮಜ್ಯೋತಿ ಅಂತ ಗುರುಗಳು ಹೇಳೋದು. ಆತ್ಮಜ್ಯೋತಿ ಸುಜಿಯ ಅಂತ ಹೇಳ್ಕೊಳ್ಳಿ. ನೀವು ತುಂಬಾ ಕಷ್ಟ ಏನ್ ಪಡ್ಬೇಡಿ. ಹ್ಮ್. ಆತ್ಮಜ್ಯೋತಿ ಸುಜಿಯ ಅಂತ ಹೇಳ್ಕೊಂಡ್ರೆ ಆ ಆತ್ಮಜ್ಯೋತಿಯೇ ಸುಜಿಗಳಾಗಿ ಕಂಡು ಬರ್ತಾ ಇದೆ ಅನ್ನೋದು ನಿಮ್ ತಲೆಯಲ್ಲಿ ಜ್ಞಾಪಕ ಇರುತ್ತೆ. ಅಷ್ಟೇ ನಿಮ್ ಜ್ಞಾಪಕ ಇಟ್ಕೋಬೇಕು. ಇನ್ನೇನು ಬೇರೆ ಏನು ಮಾಡ್ಬೇಕಾಗಿಲ್ಲ. ಏನೋ ಸರ್ಕಸ್ ಮಾಡೋದೇನಿಲ್ಲ. ಇರೋದು ಆತ್ಮಜ್ಯೋತಿ ಮಾತ್ರನೇ. ಆ ಆತ್ಮಜ್ಯೋತಿ ಸುಜಿಗಳಾಗಿ ಕಂಡು ಬರ್ತಾ ಇದೆ. ಅದೇ ಆತ್ಮಜ್ಯೋತಿ ಕಾತ್ಯಾಯಿನಿಯಾಗೂ ಕಂಡು ಬರ್ತಾ ಇದೆ. ಅದೇ ಜ್ಯೋತಿ ಪದ್ಮಳಾಗೂ ಕಂಡು ಬರ್ತಾ ಇದೆ. ಅದೇ ಸಾವಿತ್ರಿಯಾಗೂ ಕಂಡು ಬರ್ತಾ ಇದೆ ಅನ್ನೋ ಸತ್ಯನ ಸರಳವಾಗಿ ತಿಳ್ಕೊಳ್ಳಿ. ಆತ್ಮಜ್ಯೋತಿ ನಾನು, ಸೂಜಿಯ ಅಂತ ನಾಮರೂಪ ಅಲ್ಲ ಅಂತ ತಿಳ್ಕೊಳ್ಳಿ ಸಾಕು. ಅದಕ್ಕೆ ಯಾಕೆ ಅಷ್ಟು ಒದ್ದಾಡ್ತೀರಾ ಅಂತ ಹೇಳ್ತಾರೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಸಿಂಪಲ್ ನೋಡಿ, ಸೋ ಸಿಂಪಲ್. ಅದಕ್ಕೆ ಆ ಜ್ಞಾನಿ ಏನೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಆಗ್ತಾನೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಏನಿಲ್ಲ, ಇಲ್ಲಿ ಇಷ್ಟೇ ತಿಳ್ಕೊಬೇಕಾಗಿರೋದು. ಏನೋ ಗಹನ, ಅಯ್ಯೋ ಏನೋ ಅದು ಸರ್ಕಸ್ ಮಾಡಿ ರಾಕೆಟ್ ಥಿಯರಿ. ಎಷ್ಟು ಏನಿಲ್ಲ, ಇಷ್ಟ ತಿಳ್ಕೊಳ್ಳಿ. ಆರಾಮವಾಗಿರಿ. ಯಾಕೆ ಆರಾಮವಾಗಿರಿ ಅಂದ್ರೆ ಆ ಅರಿವಿಗೆ ಇರೋದು ಅರಿವು ಮಾತ್ರನೇ. ಇವಾಗ ಇದನ್ನ ನೋಡಿದಾಗ ಇರೋದು ಪೇಪರ್ ಮಾತ್ರನೇ. ಪೇಪರ್ ಬಿಟ್ರೆ ಬೇರೆ ಏನಿಲ್ಲ. ಇವಾಗ ಪೇಪರು ರಾಕೆಟ್ ಅಂತ ಸೆಪರೇಟ್ ಆಗಿದ್ದಿದ್ರೆ ಪೇಪರಿಗೆ ರಾಕೆಟ್ ಕಂಡ್ರೆ ಭಯನೋ ಅಥವಾ ಅದಕ್ಕೆ ಮೇಲರಿಮೆ ಇದಕ್ಕೆ ಕೀಳರಿಮೆನೋ ಏನಾದ್ರೂ ಒಂದು ಇರ್ಬೇಕಾಗಿತ್ತು. ಇವಾಗ ಇರೋದು ಪೇಪರ್ ಮಾತ್ರನೇ ಅಂದ್ರೆ ಅದಕ್ಕೆ ಯಾವ ಕಾನ್ಫ್ಲಿಕ್ಟ್ ಇರುತ್ತೆ? ಅಲ್ವಾ? ಕರೆಕ್ಟ್. ಏನು ಇರಲ್ಲ, ಆರಾಮವಾಗಿರುತ್ತೆ, ಶಾಂತವಾಗಿರುತ್ತೆ ತಾನೆ. ಹಾಗೆ ಇರೋದು ಆತ್ಮಜ್ಯೋತಿ ಮಾತ್ರನೇ ಅಂತ ಆದಾಗ, ಬೇರೆ ಏನೂ ಇಲ್ಲ ಅಂತ ಆದಾಗ ಕಾನ್ಫ್ಲಿಕ್ಟ್ ಎಲ್ಲಿ ಬಂತು? ಇನ್ನೊಬ್ರಿದ್ದಾರೆ ಅಂದ್ರೆ ಪ್ರಾಬ್ಲಮ್. ಅವ್ರು ನನಗಿಂತ ಹೆಚ್ಚು, ಅವ್ರು ಚೆನ್ನಾಗಿ ಉತ್ತರ ಕೊಟ್ಬಿಡ್ಬೋದು, ನನಗೆ ಉತ್ತರ ಕೊಡಕ್ ಬದ್ದೇ ಇರ್ಬೋದು, ನಾನು ಬೆಬ್ಬೆ ಅನ್ಬೋದು, ಚೆನ್ನಾಗಿರಲ್ಲ, ಇದೆಲ್ಲ ಬರುತ್ತೆ. ಎಲ್ಲಾರು ಒಂದೇ ಅಂದ್ರೆ ನಾನ್ ಮಾತ್ರನೇ ಇದ್ದೀನಿ ಅಂತ ಆಗ್ಬಿಟ್ರೆ ಏನ್ ಭಯ ಇರುತ್ತೆ? ಏನಿಲ್ಲ. ಯಾಕೆಂದ್ರೆ ನಿಮ್ಮ ರೂಪದಲ್ಲಿ ಕಾಣ್ತಾ ಇರೋದು ಅದೇ ಆತ್ಮಜ್ಯೋತಿನೇ. ಆ ಚೆನ್ನಾಗಿ ಉತ್ತರ ಕೊಟ್ಟವ್ರ ರೂಪದಲ್ಲಿ ಕಾಣ್ತಾ ಇರೋದು ಅದೇ ಆತ್ಮಜ್ಯೋತಿನೇ. ಇರೋದು ಒಂದೇ ಆತ್ಮಜ್ಯೋತಿ. ಎರಡೆರಡು, ಮೂರು, 10,000, 20,000, ಲಕ್ಷ, ಕೋಟಿ ಎಲ್ಲ ಇಲ್ಲ. ಕಾಣ್ತಿದೆ, ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ತಾ ಇದೆ. ಹಾಗಿದ್ದಾಗ ಆತ್ಮಜ್ಯೋತಿಯ ದೃಷ್ಟಿಯಿಂದ ಅಲ್ಲಿ ಏನ್ ಬೇರೆ ಇಲ್ವೇ ಇಲ್ಲ. ಹಾಗೇನು ಬೇರೆ ಇಲ್ದೆ ಹೋದ್ಮೇಲೆ ಅದಕ್ಕೆ ನೋಡಕ್ ಏನು ಇಲ್ಲ. ನೋಡಕ್ ಏನು ಇಲ್ದೆ ಹೋದ್ಮೇಲೆ ಇಲ್ಲಿ ಏನು ತರಂಗಗಳು ಹೇಳೋದೇ ಇಲ್ಲ. ಬೇರೆ ಏನೋ ಇದೆ ಎಂದಾಗ ನನಗೆ ಕೆಲವು ಪ್ರಿಯವಾಗ್ಬೋದು, ಕೆಲವು ಅಪ್ರಿಯವಾಗ್ಬೋದು. ಆದ್ರೆ ಏನು ನೋಡಕ್ ಇಲ್ದೆ ಹೋದ್ಮೇಲೆ ನನ್ಗೇನು, ಸುಮ್ಮನೆ ಇರ್ತೀನಪ್ಪ, ಆರಾಮಾಗಿರ್ತೀನಿ ಅಲ್ವಾ? ಇವಾಗ ನೀವು ಸುಮ್ಮನೆ ಗೋಡೆ ನೋಡ್ಕೊಂಡು ಕೂತ್ಕೋತೀರಿ ಅನ್ಕೊಳ್ಳಿ, ಏನಿಲ್ಲ ಅಲ್ಲಿ, ಅಥವಾ ಬರೀ ಬ್ಲಾಂಕ್ ಸ್ಪೇಸ್ ನೋಡ್ಕೊಂಡು ಕೂತ್ಕೋತೀರಿ ತಿಟ್ಕೊಂಡು, ಏನ್ ಥಾಟ್ಸ್ ಬರುತ್ತೆ ನಿಮ್ಗೆ? ಏನು ಇಲ್ಲ. ಅಲ್ಲಿ ಮೂವ್ ಏನಾದ್ರೂ ಗೊತ್ತಾಗತ್ತೆ. ಖಾಲಿ ಜಾಗ ನೋಡಿದಾಗ ಏನ್ ಥಾಟ್ಸ್ ಬರುತ್ತೆ? ಏನಿಲ್ಲ. ಹಾಗೆ ಈ ಒಂದು ಅರಿವಿಗೆ ನೋಡಕ್ಕೇನು ಇಲ್ಲ, ತಾನ್ ಮಾತ್ರನೇ ಇರೋದು. ಆದ್ರೆ ತಾನ್ ಒಂದು ವಸ್ತುವಾಗಿ ಇಲ್ಲ. ಅಂದ್ರೆ ತಾನು ಒಂದು ವಸ್ತುವಾಗಿ, ನಾಮರೂಪವಾಗಿ ಅರಿವು ಇಲ್ಲ. ಹಾಗಾಗಿ ಅದಕ್ಕೆ ನೋಡಕ್ಕೆ ಏನು ಇಲ್ಲ ಅಂದ್ಮೇಲೆ ಅದಕ್ಕೆ ಯಾವ ಕಾನ್ಫ್ಲಿಕ್ಟ್ ಇದೆ, ಯಾವ ತರಂಗಗಳು ಹೇಳುತ್ತೆ? ಏನು ಹೇಳಲ್ಲ. ಯಾವಾಗ್ಲೂ ಶಾಂತವಾಗಿರುತ್ತೆ. ಅದು ಶಾಂತ ಸ್ವರೂಪ. ಅದು ಶಾಂತಿ ಕದಡೋದಕ್ಕೆ ಚಾನ್ಸೇ ಇಲ್ಲ. ಆ ಅರಿವು ನಾನು ಅನ್ನೋದಕ್ಕೆ ತಿಳ್ಕೊಂಡ್ಬಿಟ್ರೆ ಆ ಶಾಂತಿ ಕದಡಕ್ಕೆ ಚಾನ್ಸೇ ಇಲ್ಲ. ಏನೇ ಹೊರಗಡೆ ಬರ್ಬೋದು, ನಾನು ಆತ್ಮಜ್ಯೋತಿ ಅನ್ನೋ ಒಂದು ಸ್ಪಷ್ಟತೆ ಬಂದ್ರೆ, ಆತ್ಮಜ್ಯೋತಿಯ ಸ್ವರೂಪ ಏನು? ಶಾಂತ ಸ್ವರೂಪ. ಯಾವತ್ತೂ ಶಾಂತವೇ, ಅದ್ರಲ್ಲಿ ಬೇರೆ ಇನ್ನೇನು ಬರಕ್ ಸಾಧ್ಯವೇ ಇಲ್ಲ ಅನ್ನೋದು ಒಂದು ಸ್ಪಷ್ಟತೆ ಬಂದ್ರೆ ಮುಗೀತು. ಹೊರಗಡೆ ಏನೇ ಆಗ್ತಾ ಇರ್ಬೋದು ದೇಹದ ಹಂತದಲ್ಲಿ, ಆ ಶಾಂತಿ ಕದಡೋದಿಲ್ಲ. ಅಷ್ಟೇ ಹೇಳೋದು. ಕಾರ್ಯ ಕಾರಣ ಸಂಬಂಧ, ಅದ್ರ ಮೂಲಕ ಇದನ್ನೇ ನೈಸ್. ಚೆನ್ನಾಯ್ತು.
ಮತ್ತೆ ಏನಾದ್ರು ಪ್ರಶ್ನೆಗಳಿದ್ಯಾ? ಸಾವಿತ್ರಿ, ಸಂಧ್ಯಾ, ಸುಜಾ ಮೇಡಮ್ ಜಾಯಿನ್ ಆಗಿದ್ದಾರೆ. ಓ ಹೌದಾ? ಹಾ, ನಮಸ್ಕಾರ ಲಿಂಕ್ ಮೇಡಮ್. ಹೇಳಿದ್ರು, ನಾನ್ ಮರ್ತು ನಮಸ್ಕಾರ ಬಿಟ್ಟಿದ್ದೆ. ಕಾತ್ಯಾಯನಿಯವರಿಗೆ. ಜ್ಞಾಪಿಸಿದ್ರು. ನಮಸ್ಕಾರ. ನಮಸ್ಕಾರ. ಏನಾದ್ರು ಕೇಳೋದಿದ್ಯಾ ಸುಜಿ ಅವ್ರೆ? ಎಷ್ಟೊತ್ತಿಗೆ ಬಂದ್ರಿ ನೀವು? ಯಾವಾಗ ಜಾಯಿನ್ ಆದ್ರಿ? ಸ್ಟಾರ್ಟ್ Starting ಅಲ್ಲೇ ಆದಾಗಲೇ ಬಂದೆ. ಬಂದ್ರಾ? ಓಕೆ. ಸುಮ್ನೆ ನೋಡೋಣ ಹೇಗಿರುತ್ತೋ ಅಂತ. ಸ್ವಲ್ಪ ಮಾಡ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ಅಲ್ಲ, ಇವಾಗ ಇಷ್ಟೊತ್ತು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ನಿಮ್ಗೇನಾದ್ರು ಹೇಳೋದಕ್ಕಿದ್ರೆ ಹೇಳಿ, ಇಲ್ಲ ನಿಮ್ಗೇನಾದ್ರು ಕೇಳಕ್ಕಿದ್ರೆ ಕೇಳಿ. ಏನ್ ಕೇಳೋದಿಲ್ಲ, ಸುಮ್ನೆ ತಿಳ್ಕೊಳ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀರಾ ಅಂತ. ಇದಕ್ಕೆ ಏನು ಇಲ್ಲ ಟೆಕ್ಸ್ಟ್ ಇಟ್ಕೊಂಡಿದ್ದೀರಾ? ಇದಕ್ಕೆ ಏನಪ್ಪಾ? ಇದಕ್ಕೆ ಟೆಕ್ಸ್ಟ್ ಇಟ್ಕೊಂಡಿದ್ದೀರಾ? ಇಲ್ಲ, ಟೆಕ್ಸ್ಟ್ ಬೇರೆ ಏನ್ ಇಟ್ಕೊಂಡಿಲ್ಲ, ಗುರೂಜಿ ವಿಡಿಯೋನೇ. ವಿಡಿಯೋ? ಹಾ, ಗುರೂಜಿ ವಿಡಿಯೋನೇ. ಅವತ್ತಿಂದ ವಿಡಿಯೋ ಕೊಟ್ಟಿರ್ತೀವಲ್ಲ, ಅದನ್ನ ಕೇಳ್ಕೊಂಡ್ ಬರ್ತಾರೆ. ಅದಕ್ಕೆ ಕ್ವಶನ್ಸ್ ಕೇಳೋದು, ಆನ್ಸರ್ ಮಾಡಿ. ಎಷ್ಟು ವಿಡಿಯೋಗಳಿದೆ? ಇದು ಅದ್ವೈತ ಮಕರಂದದ್ದು 13 ವಿಡಿಯೋನೋ ಇದೆ. 26 ಶ್ಲೋಕ ಇದೆ ಅಲ್ವಾ? ಹೌದು, ಹೇಳಿದ್ದೀನಿ ಮುಂಚೆ ಗುರೂಜಿ ಮಾಡೋವಾಗ. ಸ್ವಲ್ಪ ನೋಟ್ಸು ಮಾಡಿದ್ದೀನಿ, ಅದು ಇವಾಗ ತೆಗ್ದೆ ನೋಡ್ತಾ ಇದ್ದೆ. ಚೂರು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತು ಎಲ್ಲ. ಕಾನ್ಸಿಕ್ವೆನ್ಸ್ ತಿಳ್ಕೊಬೇಕು. ಮಧ್ಯೆ ಬಂದಿದ್ದಲ್ವಾ, ಸ್ವಲ್ಪ ಆಗ್ಬಿಟ್ಟಿದೆ. ಹೌದು. ಇವಾಗ ಎಷ್ಟನೇ ಶ್ಲೋಕ ಮಾಡ್ತಾ ಇರೋದು? ಇದು 7ನೇ ಶ್ಲೋಕ ಇವತ್ತು ಮಾಡಿದ್ರು. ಮುಂದಿನ ಸರ್ತಿ ನೀವು ಇವಾಗ 6ನೇ ವಿಡಿಯೋ ಆಕ್ಚುಲಿ ಮಾಡಿದೀವಿ. 7ನೇ ವಿಡಿಯೋ ನೀವು ನೋಡ್ಕೊಂಡ್ ಬನ್ನಿ, ಆವಾಗ ನಿಮ್ಗೆ ಸರಿಯಾಗ ಗೊತ್ತಾಗುತ್ತೆ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿಡಿಯೋ ಕಳಿಸ್ತೀರಾ? ಕಳಿಸ್ತೀನಿ, ಪ್ಲೇ ಲಿಸ್ಟ್ ಕಳಿಸ್ತೀನಿ. ಪ್ಲೇ ಲಿಸ್ಟ್ ಕಳಿಸ್ಬಿಟ್ಟೆ ಸ್ವಲ್ಪ ಮುಂಚೆಯಿಂದಾನು ಕೇಳ್ಕೊಬೋದು. ಥ್ಯಾಂಕ್ ಯು ಮೇಡಮ್. ಸುಮ್ನೆ ಟೈಮ್ ಇದೆ, ನೋಡೋಣ ಸ್ವಲ್ಪ ಮನನ ಆಗ್ಲಿ. ಖಂಡಿತ. ಯು ಆರ್ ವೆಲ್ಕಮ್. ಮೇಡಮ್, ಏನು ಪ್ರಶ್ನೆ ಇರ್ಲಿಲ್ಲ. ಈ ಟಾಕ್ ಕೇಳಿದ್ಮೇಲೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನೋದನ್ನೇ ಅಲ್ಲಿ ಎತ್ತಿ ಕಾಣಿಸ್ತಾ ಇತ್ತು. ಟಾಕದ ಅರ್ಥ ಎಲ್ಲ ನನ್ನ. ಹೌದು, ಹಾ, ಅಷ್ಟೇ. ಪೂರ್ವ ಪಕ್ಷಿ ಪ್ರಶ್ನೆ ಹಾಗೆ ಇತ್ತು. ಏನ್ ಹೇಳಿ? ಪೂರ್ವ ಪಕ್ಷಿ ಪ್ರಶ್ನೆ ಕೂಡ ಹಾಗೆ ಇತ್ತು. ಪದೇ ಪದೇ ಕನ್ಫ್ಯೂಸ್ ಮಾಡಿಸೋದಿಕ್ಕೆ ನೀವು ಹಾಗೆ ಹೇಳ್ತಾ ಇದ್ದೀರಾ. ಆಕಾಶದಿಂದ ಆತ್ಮನೋ ಆಕಾಶ ಅವೆಲ್ಲಾನು ಬರ್ತಾ ಇದೆ. ಅಗ್ನಿ, ವಾಯು, ಅದೆಲ್ಲಾನು ಪದ್ಮ ಅವ್ರು ಹೇಳಿದ್ದು, ಸುಜಿ ಅವ್ರು ಹೇಳಿದ್ದು ಎಲ್ಲ ಚೆನ್ನಾಗಿತ್ತು ಮೇಡಮ್. ನೀವು ತಿಳಿಸ್ಕೊಟ್ಟಿದ್ದು ಅದೇ ಕೇಳಿದ್ಮೇಲೆ ಹಾಗೆ ಅನಿಸ್ತಾ ಇತ್ತು. ಅದೇ ಎಲ್ಲ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅದನ್ನೇ ನಿರೂಪಣೆ ಮಾಡಿದ್ದಾರೆ ಗುರೂಜಿ ಅವರು ಇದ್ರಲ್ಲಿ ಟಾಕಲ್ಲಿ. ಒಂದು ಬಿಟ್ಬಿಟ್ಟಿದೆ ಅನ್ಸುತ್ತೆ. ಹಾವು ಹಗ್ಗದ ಒಂದು ಉದಾಹರಣೆ ಬಿಟ್ಬಿಟ್ಟಿದೆ. ಅದೇ ಸತ್ಯ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತಂದ್ರೆ ಮಿಥ್ಯವಾಗ ತಿಳ್ಕೋಬೇಕಿದು, ಕಾರ್ಯಕಾರಣ ಸಂಬಂಧದ ತರ ಕೂಡ ಅಲ್ಲ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಹಗ್ಗ ಹಾವು ತರಾನೇ ಅಂತ. ಅದೇ ಭ್ರಮೆ ಅನ್ನೋದು ಹೋಗ್ಬೇಕು ಅವನಿಗೆ. ಭ್ರಮೆ ಇರೋದಿಕ್ಕೆ ಇಷ್ಟೆಲ್ಲ ಇದಾಗ್ತಾ ಇರೋದು, ದ್ವೈತ ಕಾಣಿಸ್ತಾ ಇರೋದು. ಸತ್ಯ ಅನ್ನೋದು ಅರ್ಥಕೊಂಡಾಗ ಒಂದ್ ಸತ್ಯದಲ್ಲಿ ನಿಲ್ಲಕ್ಕಾಗತ್ತೆ. ಬ್ರಹ್ಮ ಮಾತ್ರ ಸತ್ಯ ಅನ್ನೋದು ಗೊತ್ತಾಗತ್ತೆ. ಹಾ ಮೇಡಮ್, ಚೆನ್ನಾಗಿತ್ತು. ಓಕೆಪ್ಪ. ಹಾಗಾದ್ರೆ ಪ್ರಾರ್ಥನೆ ಮಾಡ್ತೀರಾ ಸುಜಿ ಅವ್ರೆ? ಮಾಡ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದ
पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति ಶಾಂತಿ ಶಾಂತಿಃ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಹರಿ ಓಂ.